ವರದಕ್ಷಿಣೆ ಕಿರುಕುಳಕ್ಕೆ ಗೃಹಿಣಿಯೊಬ್ಬಳ ಬಲಿಯಾಗಿದೆ. ಗಂಡನಿಂದ ಸ್ನೇಹಲತಾ ಎಂಬುವಂತ 23 ವರ್ಷದ ಯುವತಿಯ ಕೊಲೆಯಾಗಿದೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಇಲ್ಲಿ ಹಣ ತರಲು ಗಂಡನ ಮನೆಯಿಂದ ಪೀಡಿಸುತ್ತಿದ್ರು ಅನ್ನುವಂತ ಆರೋಪ ಕೇಳಿ ಬಂದಿದೆ. 3 ವರ್ಷದ ಹಿಂದೆ ಹರಸೂರು ಗ್ರಾಮದ ನವೀನ್ ಎಂಬಾತನನ್ನ ಸ್ನೇಹಲತಾ ಮದುವೆಯಾಗಿದ್ರು. ಆದರೆ ಕಳೆದ ರಾತ್ರಿ ಗಂಡನ ಮನೆಯಲ್ಲಿ ಆಕೆಯ ಮೇಲೆ ಹಲ್ಲೆ ಮಾಡಿ ಕೊಲೆ ಮಾಡಿರುವಂತ ಶಂಕೆ ವ್ಯಕ್ತವಾಗ್ತಾ ಇದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹಾಗಾಂವ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇದರ ಬಗ್ಗೆ ಆ ಕೊಲೆಗೈದಿರುವಂತಹ ಯುವತಿ ಏನಿದ್ದಾಳೆ, ಕೊಲೆಯಾಗಿರುವಂತಹ ಯುವತಿ, ಆಕೆಯ ಮನೆಯವರು ಮಾತನಾಡಿದ್ದಾರೆ. ಇಲ್ಲಿ ಕೇಳಿದಾಗ ಅವರಿಗೆ ಸಾಲ ಮಾಡಿ ಹಣವನ್ನ ಕೊಟ್ಟಿದ್ದೇವೆ, ಆತನ ಮನೆಯವರಿಗೆ ಇನ್ನೂ ಹಣ ತರುವಂತೆ ಇವರು ಕಿರುಕುಳ ಕೊಡ್ತಾ ಇದ್ರು. 2 ಕುಟುಂಬಸ್ಥರು ಸೇರಿ ಪಂಚಾಯಿತಿಯನ್ನ ಕೂಡ ಮಾಡಿದ್ವಿ. ಕುಟುಂಬಸ್ಥರು ಕೊಲೆಗೈದು ಸೂಸೈಡ್ ಅಂತ ಹೇಳಿ ಬಿಂಬಿಸುತ್ತಿದ್ದಾರೆ ಅಂತ ಹೇಳಿ ಯುವತಿ ಸ್ನೇಹಲತಾ ಅವರ ಕುಟುಂಬಸ್ಥರು ಗಂಭೀರ ಆರೋಪವನ್ನ ಮಾಡ್ತಿದ್ದಾರೆ. ಇದು ಲಗ್ನ ಆಗಿ 3 ವರ್ಷ ಐತ್ರಿ. ಒಂದು ಒಂದು 18 ತಿಂಗಳು, ಆಮೇಲೆ ಪ್ರೆಗ್ನೆಂಟ್ ಹೊಳರಿ 5 ತಿಂಗಳಾಯ್ತು. ಅವಾಗ ನಮ್ಗೆ ಹೇಳ್ಕೊತಿರ್ತೇಳು ಫೋನ್ ಮಾಡಿ ಕಾಕ ಹಿಂಗ ನನ್ನ ಗಂಡ ಹುಡುಗತನ ಹುಡುಗ ಬರ್ತಾನ ಹೊಡಿತಾನ ಅಂತೇಳಿ ಹಿಂಗೆಲ್ಲ ಹೇಳ್ತೇಳು. ನಾವು ಹಂಗೆ ಹೇಳಿ ಮಾಡಿ ಆಯ್ತು ಮಗ ನೋಡು. ಮತ್ತು 1 ತಿಂಗಳ ಹಿಂದೆ ಅವರು ಹುಡ್ದಾಗ ಹುಡ್ದಾಗ ಗುಲ್ಬರ್ಗಕ್ಕೆ ಹೋಗಿ ಅವ್ರ ಅಕ್ಕನ ಬಲ್ಲಿ ಒಂದು ದಿನ ಉಳಿದು ಅಲ್ಲಿಂದ ಬೆಂಗ್ಳೂರಿಗೆ ಹೋಗಿಲ್ರಿ. ಬೆಂಗ್ಳೂರಿಗೆ ಹೋಗಿ ತಾಯಿ ಬಲ್ಲಿ ಒಂದು 15 ದಿನ ಉಳಿದು ಮತ್ತೆ ಬಂದು ಅವ್ರ ತಾಯಿಯವರು ಅವರು ಕುಟುಂಬದಾಗ ಎಲ್ಲರೂ ರಾಜಿ ಎಲ್ಲ ಮಾಡಿ ಮತ್ತೆ ಕಳಿಸ್ಯಾರ. ಅವರು 15 ದಿನ ಹಿಂದೆ ಜಗಳ ಮಾಡ್ತೀನಿ. ಯಾವ್ದ್ರ ದರ್ಶನ ಅಂದ್ರೆ ಅದೇ ಅವ್ರ ತಾಯಿಯವರು ಹುಡುಗಿ ಏನೋ ದುಡ್ಡು ತಗೊಂಡ ಅಂತ ಹುಡುಗಿತೀನಿ ಅಂತ. ಎಷ್ಟು ವರ್ಷ? ನನ್ನ ಮಗಳಿಗೆ ಹರಸುರಿ ಕೊಟ್ಟಿನಪ್ಪ. 18 ವಯಸ್ಸಾಗಿತ್ತು. ಈಗ 3 ವರ್ಷ ಆಯ್ತಪ್ಪ ಮದುವೆ ಆಗಿ. ಅವ ಯಾವಂದೇಳಿ ಜಗಳನೇ ಆಡ್ತೀನಪ್ಪ. ರೊಕ್ಕ ತಗೊಂಡ್ ಬಾ ಅಂತೀನಪ್ಪ. ಸಂಘದಾಗ ಎತ್ತು ಕೊಟ್ಟಿನಿ. ನನ್ನ ತಜರ್ ಎತ್ತು ಕೊಟ್ಟಿನವ. ಅದೇ ಕಟ್ಟಲಾಕ ನಾ ಬೆಂಗಳೂರಿಗೆ ಹೋಗಿನಪ್ಪ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಭೀಮಪ್ಪ ನೀಡುತ್ತಾ ಹೋಗ್ತಾರೆ. ಭೀಮಪ್ಪ, ಈಗ ಕಲಬುರಗಿಯಲ್ಲಿ ವರದಕ್ಷಿಣೆಯ ವಿಚಾರವಾಗಿ ಒಬ್ಬ ಗೃಹಿಣಿಯ ಬಲಿಯಾಗಿದೆ ಅನ್ನುವಂತ ಮಾಹಿತಿ ಬಂದಿದೆ. ಇಲ್ಲಿ ಒಂದ್ ಕಡೆ ಇದು ಕೊಲೆ ಅಂತ ಹೇಳಲಾಗ್ತಾ ಇದೆ, ಮತ್ತೊಂದು ಕಡೆ ಸೂಸೈಡ್ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಏನಿದು ಪ್ರಕರಣ? ಹೌದು ಸುನಿಧಿ, ಏನಂದ್ರೆ ವರದಕ್ಷಿಣೆ ಕಿರುಕುಳ ಹಿನ್ನೆಲೆಯಲ್ಲಿ ಕಲಬುರಗಿಯಲ್ಲಿ ಗೃಹಿಣಿಯನ್ನ ಏನಂದ್ರೆ ಹಲ್ಲೆ ಮಾಡಿ ಹತ್ಯೆ ಮಾಡಿದ ಆರೋಪ ಕೇಳಿ ಬಂದಿರತಕ್ಕಂಥದ್ದು. ಆ ಕಲಬುರಗಿಯ ಅರಸೂರು ಗ್ರಾಮದಲ್ಲಿ ಈ ಘಟನೆ ನಡೆದಿರ್ತಕ್ಕಂಥದ್ದು. ಆ ಸ್ನೇಹ 23 ಏನಂದ್ರೆ ಆ ಸಾಹಸದ ಗೃಹಿಣಿಯಾಗಿದ್ದಾರೆ. ಅರಸೂರು ಗ್ರಾಮದ ನವೀನ್ ಎಂಬಾತನಿಗೆ 3 ವರ್ಷಗಳ ಹಿಂದೆ ಮದುವೆ ಮಾಡಿ ಕೊಡಲಾಗಿತ್ತು. ಆದ್ರೆ ಆ ವರದಕ್ಷಿಣೆ ತರಕ್ಕೆ ಪದೇ ಏನಂದ್ರೆ ಗಂಡನ ಮನೆಯವರು ಮತ್ತು ಗಂಡ ಪೀಡಿಸ್ತಿದ್ದು ಏನಂದ್ರೆ ಗೃಹಿಣಿ ಸಾವನ್ನಪ್ಪಿದ ಗೃಹಿಣಿಯ ಮನೆಯವರು ಆರೋಪ ಮಾಡಿರ್ತಕ್ಕಂಥದ್ದು. ಕೆಲ ದಿನಗಳ ಹಿಂದೆ ಅಷ್ಟೇ ಏನಂದ್ರೆ ಗಂಡನ ಮನೆಯವ್ರ ಜೊತೆಗೆ ಜಗಳ ಆಗಿತ್ತು, ರಾಜಿ ಕೂಡ ಮಾಡಿದ್ರು. ಆದ್ರೆ ನಿನ್ನೆ ರಾತ್ರಿ ಅಂದ್ರೆ ಗಂಡನ ಮನೆಗೆ ಹೋದಂತ ಸಂದರ್ಭದಲ್ಲಿ ಮತ್ತೆ ಏನಂದ್ರೆ ಆ ಗಂಡ ಸೇರಿ ಕುಟುಂಬದವರು ಎಲ್ಲರೂ ಸೇರಿ ಏನಂದ್ರೆ ಆ ಮಹಿಳೆ ಮೇಲೆ ಹಲ್ಲೆ ಮಾಡಿ ಏನಂದ್ರೆ ಕೊಲೆ ಮಾಡಿದ್ದಾರೆ ಅಂತ ಅವರು ಏನಂದ್ರೆ ಗೃಹಿಣಿಯ ಮನೆಯವರು ಆರೋಪ ಮಾಡ್ತಿರ್ತಕ್ಕಂಥದ್ದು. ಸದ್ಯ ಮಹಾಗಾಂವ್ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ದಾಖಲಾಗಿದ್ದು ಪೊಲೀಸರು ಏನಂದ್ರೆ ಇದು ಆತ್ಮಹತ್ಯೆ ಅಥವಾ ಕೊಲೆನ ಅಂದ್ರೆ ಎಲ್ಲಗಳಲ್ಲಿ ತನಿಖೆ ಮಾಡ್ತಾ ಇದ್ದಾರೆ. ಸುನಿಧಿ, ಧನ್ಯವಾದಗಳು ಭೀಮಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ. ಕಿತಾಂಬಕಿ ಅವ್ವ ಹ್ಯಾಂಗ್ ಮಾಡಿ ಚಿನ್ನ. ಎಷ್ಟು ಅಂದ್ರೆ ಮಕ್ಕಳು? 2 ಒಂದು ಮಗಳು.